ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ ಕೂಡ. ಇವತ್ತು ಮಲ್ಲಿಗೆ ಹೂವು ಯಾವ ರೀತಿ ಕಟ್ಬೋದು ಅಂತ ನಿಮಗೂ ಒಂದು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಈಸಿಯಾಗಿ ಮಲ್ಲಿಗೆ ಹೂವು ಯಾರಿಗೆಲ್ಲ ಕಟ್ಟೋದಕ್ಕೆ ಬರ್ದಿರೋ ನೋಡಿದ ತಕ್ಷಣ ನೀವು ಕೂಡ ಕಟ್ಕೋಬೋದು. ಹಾಗಿದ್ರೆ ಯಾವ ರೀತಿ ಕಟ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ವೀಕ್ಷಕರೇ. ತೋರಿಸೋಕ್ಕಿಂತ ಮುಂಚೆ ನಮ್ಮ ಯಾವೆಲ್ಲ ಥರ ಟಿಪ್ಸ್ ಇರುತ್ತೆ ಅದಕ್ಕೆಲ್ಲ ನೋಡಿಕೊಂಡು ನೀವು ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಕೂಡ ಇಷ್ಟ ಆದಮೇಲೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ, ಎಲ್ಲರ ಮನೆಯಲ್ಲಿ ಕೂಡ ಮೆಣಸಿನ್ಕಾಯಿ ತಂದಿರ್ತೀರಾ. ಹಸಿ ಮೆಣಸಿನ್ಕಾಯಿ ತಂದ ಮೇಲೆ ಈ ರೀತಿ ಮೇಲಿಂದ ತುಂಬು ಕಡ್ದು ನಾವು ಈ ರೀತಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಟ್ರೆ 15 ದಿವಸದವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಫ್ರಿಜ್ ಒಳಗಡೆ ಇಲ್ಲದೇ ಇದ್ದರೂ ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ. ಮತ್ತು ಹಸಿ ಮೆಣಸಿನ್ಕಾಯಿ ತೊಳಿಬಾರ್ದು, ಬೇಕಾದಾಗ ತೊಳ್ಕೊಂಡು ತೊಗೋಬೋದು. ಈ ಥರ ನೀವು ಕೂಡ ಟಿಪ್ಸ್ ಟ್ರೈ ಮಾಡಿ ನೋಡಿ. 15 ದಿವಸದವರೆಗೂ ಕೂಡ ನಾವು ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಈ ಮೇಲಿನ ತುಂಬಿರುತ್ತಲ್ವ ಅದು ತೆಗೆದ್ರೆ ಸಾಕು, ಚೆನ್ನಾಗಿ ಸ್ಟೋರ್ ಆಗಿ ಇಟ್ಕೋಬೋದು. ಇವಾಗ ನೋಡಿ, ಮೇಲಿನ ತುಂಬು ಕಡ್ದಿರ್ತೀವಿ, ಅದು ಏನು ಮಾಡ್ತೀವಿ ಅಂದರೆ ಕಸಕ್ಕೆ ಬಿಸಾಕ್ತೀವಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಕಸಕ್ಕೆ ಬಿಸಾಕೋಕ್ಕಿಂತ ಮುಂಚೆ ಯೋಚನೆ ಮಾಡೋದು ಬಿಟ್ಟು ಈ ವಿಡಿಯೋ ನೋಡಿಬಿಡಿ. ಏನಂದರೆ ನಾವು ಸ್ವಲ್ಪ ಅದರಲ್ಲಿ ನೀರು ಹಾಕ್ಕೋಬೇಕು. ನೀರು ಹಾಕಿ ಒಂದು 5 ನಿಮಿಷದವರೆಗೂ ಕೂಡ ನೀರಲ್ಲಿ ಬಿಡಬೇಕಾಗತ್ತೆ. ಮೇಲಿನ ತುಂಬು ಕಡ್ದಿರ್ತೀವಲ್ವ ಅದೊಂದು 5 ನಿಮಿಷದವರೆಗೂ ಬಿಡಬೇಕು. ನೀರಲ್ಲಿ ಏನಾಗುತ್ತೆ ಅಂದರೆ ಒಂಥರ ಖಾರದ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈ ಥರ ಬಿಟ್ಕೊಂಡಿರೋಂಥ ನೀರು ನಾವು ಎದಕ್ಕೆ ಬಳಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನಿಮಗೂ ಕೂಡ ನೋಡೋಣ. ಏನಂದರೆ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡಗಳು ಹಚ್ಚಿರ್ತೀವಿ, ಯಾವುದಾದ್ರೂ ನೋಡಿ ಗುಲಾಬಿ ಗಿಡ ಅಲ್ಲಿ ಏನೇ ಹೂವಿನ ಗಿಡಗಳು ಹಚ್ಚಿರ್ತೀವಿ, ಅದರಲ್ಲಿ ಹುಳುಗಳಾಗಿರ್ತವೆ. ಆ ಹುಳುಗಳಿಗೆ ನಾವು ಯಾವ ರೀತಿ ಚೆನ್ನಾಗಿ ಈ ರೀತಿ ನೀರು ಹಾಕ್ತಾ ಬಂದರೆ ನಮ್ಮ ಮನೆಯಲ್ಲಿ ಇರುವಂಥ ಗಿಡಗಳು ಫ್ರೆಶ್ ಆಗಿರುತ್ತೆ, ಹುಳುಗಳು ಕೂಡ ಆಗೋದಿಲ್ಲ. ಗಿಡಗಳಿಗೆ ಹುಳುಗಳು ಕೂಡ ಅಂಟೋದು ಕೂಡ ಖಂಡಿತವಾಗಿ ಈ ಥರ ನೀವು ನೀರು ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಮತ್ತೇನು ವಿಡ ಅಂದರೆ ನೋಡಿ, ನಾವು ಮಲ್ಲಿಗೆ ಹೂವು ಯಾವ ರೀತಿ ಚೆನ್ನಾಗಿ ಪೋಣಿಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಈಸಿ ಆಗೋ ರೀತಿ. ಎಲ್ಲರ ಮನೆಯಲ್ಲಿ ಈ ರೀತಿ ಕಡ್ಚಿ ಇದ್ದೇ ಇರುತ್ತೆ. ಕಡ್ಚಿಯಲ್ಲಿ ಯಾವುದಾದ್ರೂ ಸ್ಪೂನ್ ಇದ್ದೇ ಇರುತ್ತೆ, ಉದ್ದಕ್ಕಿರುವಂಥ ಸ್ಪೂನು. ಹಾಗೆ ಹಿಂದ್ಗಡೆ ಸೈಡ್ ಈ ರೀತಿ ಹೋಲ್ ಕೊಟ್ಟಿರ್ತಾರೆ ನೋಡಿ. ನಾವು ಎಲ್ಲಾದರೂ ಏನಂದರೆ ಈ ರೀತಿ ಹೋಲ್ ಕೊಟ್ಟಿರ್ತಾರಲ್ಲ, ಆ ಹೋಲಲ್ಲಿ ನಾವು ಈ ರೀತಿ ದಾರ ಹಾಕೋಬೇಕು. ಮತ್ತು ಮೇಲಿಂದ ಮತ್ತೊಂದು ಸತಿ ತಿರುವಿ ಮತ್ತು ಈ ರೀತಿ ಗಂಟು ಹಾಕ್ಕೊಂಡ್ಬಿಡಿ ಕೆಳಗಡೆ. ಇವಾಗ ಇನ್ನೊಂದು ಹಾಕಬೇಕಾಗುತ್ತೆ ದಾರ, ಖಂಡಿತವಾಗಿ ನೋಡಿ. ಈ ರೀತಿ ಹೋಲಲ್ಲಿ ಹಾಕ್ಕೊಂಡು ಒಂದು ಸರಿ ತಿರುವು ಹಾಕಬೇಕು ದಾರ ಸ್ಪೂನಿಂದ ಮೇಲಿಂದ. ಚೆನ್ನಾಗಿ ಹಿಂದ್ಗಡೆ ಕೂಡ ದಾರ ಬರುತ್ತೆ. ಇವಾಗ ಇನ್ನೊಂದು ಸರ್ತಿ ದಾರ ಹಾಕ್ಕೊಳ್ತೀನಿ. ಇನ್ನೊಂದು ಸರ್ತಿ ದಾರ ಹಾಕ್ಕೊಂಡು ಅದು ಕೂಡ ಗಂಟು ಹಾಕ್ಕೊಂಡು ಬಿಡಬೇಕು. ಈ ಥರ ಮಾಡಿಟ್ಕೊಂಡ್ರೆ ಸಾಕು, ನಮಗೆ ಈಸಿಯಾಗಿ ಹೂವು ಕಟ್ಟೋದಕ್ಕೂ ತುಂಬ ಸಲೀಸಾಗುತ್ತೆ. ಈ ಥರ ಯಾರಿಗಾದರೂ ಹೂವು ಕಟ್ಟೋದಕ್ಕೆ ಬರ್ದಿರೋರು ನಾವು ಟ್ರೈ ಮಾಡಬೇಕಂತ ಅಂದ್ಕೊಂಡ್ರೆ ಈ ವಿಡಿಯೋ ಮುಖಾಂತರ ನೀವು ಕೂಡ ನೋಡಿ ಟ್ರೈ ಮಾಡ್ಬೋದು. ಇವಾಗ ಇನ್ನೊಂದು ಎಳೆ ದಾರ ತೊಗೊಂಡಿದ್ದೀನಿ, ಅದು ಎರಡರ ಮಧ್ಯದಲ್ಲಿ ಈ ರೀತಿ ದಾರ ಗಂಟು ಹಾಕ್ಕೋಬೇಕು. ಸ್ವಲ್ಪ ದಾರ ಬಿಟ್ಕೊಂಡು ಗಂಟು ಹಾಕ್ಕೊಳ್ಳಿ, ಯಾಕಂದರೆ ನಮಗೆ ಕಟ್ಕೊಳ್ಳೋದಕ್ಕೂ ಕೂಡ ದಾರ ಬೇಕಲ್ವ, ಹಾಗಾಗಿ ಬಿಟ್ಕೊಂಡು ಗಂಟು ಹಾಕ್ಕೋಬೇಕು. ಈ ರೀತಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಈ ರೀತಿ 2 ದಾರ ಬಂದಿರೋದು, ಹಾಗೆ ಕೆಳಗಡೆ ಕೂಡ 2 ದಾರ ಇರುತ್ತೆ. ಮೇಲ್ಗಡೆ 2 ದಾರ ಬಂದಿರುತ್ತಲ್ವ, ಒಂದು ದಾರದ ಮಧ್ಯದಲ್ಲಿ ನಾವೇನು ಮಾಡಬೇಕಂದ್ರೆ ಹೂವುಗಳು ಇಡ್ತಾ ಹೋಗಬೇಕು. ಮತ್ತೊಂದು ದಾರ ತೊಗೊಂಡಿರ್ತೀವಲ್ವ ಅದು ತಿರುವಿ ಈ ಥರ ಗಂಟು ಹಾಕ್ತಾ ಹೋಗಬೇಕು. ನಿಮಗೆ ನೋಡ್ತಾ ಇರ್ಬೋದು ಯಾವ ಥರ ಅಂದರೆ ಮಧ್ಯದಲ್ಲಿ 2 ಹೂವು ಇಟ್ಕೋಬೇಕು. ಈ ದಾರದ ಮಧ್ಯದಲ್ಲಿ ಈ ಕಡೆ ಒಂದು ದಾರದಲ್ಲಿ ಹೂವು ಇಟ್ಕೊಂಡು ಮತ್ತೆ ನಾವು ಇನ್ನೊಂದು ದಾರ ತೊಗೊಂಡಿರ್ತೀವಲ್ಲ, 3ನೇ ದಾರ, ಅದು ದಾರ ಈ ರೀತಿ ತಿರುವು ಹಾಕಬೇಕು. 2 ಗಂಟು ನೋಡಿ 2 ದಾರದ ಮಧ್ಯದಲ್ಲಿ ತೊಗೋಬೇಕು. ಈ ಥರ ಮಾಡ್ತಾ ಹೋದರೆ ನೀವು ಈಸಿಯಾಗಿ ಮಲ್ಲಿಗೆ ಹೂವು ಕಟ್ಕೋಬೋದು. ಈ ಥರ ಕಟ್ಟಿರುವಂಥ ಹೂವು ನೀವು ಎಷ್ಟು ನೋಡಿ ಏನು ಮಾಡಿದ್ರೂ ಕೂಡ ಸ್ವಲ್ಪ ಕೂಡ ಉಚ್ಚಿ ಬೀಳೋದಿಲ್ಲ. ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ. ನೀವೇನಾದರೂ ಸೂಜಿಯಲ್ಲಿ ಪೀಣಿಸಿ ಹಾಕ್ಕೊಂಡಿರ್ತೀರಲ್ವ, ಅದೇನಾಗುತ್ತೆ ಅಂದರೆ ಸ್ವಲ್ಪ ನಾವು ಏನಾದರೂ ಸೂಜಿಯಲ್ಲಿ ಪೀಣಿಸಿರೋ ದಾರ ಒಂದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಬಿಡುತ್ತೆ. ಆ ಥರ ಏನಿಲ್ಲ, ಈ ಥರ ಟ್ರೈ ಮಾಡ್ಬೋದು. ಹಾಗೆ ನೋಡಿ, ನೀವು ಬೇಕಾದರೆ ನಿಮ್ಮ ಹತ್ರ ಕೂಡ ಗುಲಾಬಿ ಹೂವುಗಳಿದ್ದರೆ ಅದು ಕೂಡ ಈ ರೀತಿ ಹಾಕ್ಕೋಬೋದು. ಒಂದೊಂದೇ ಹೂವಿನ ಈ ರೀತಿ ಹೂವು ಬಿಚ್ಕೋಬೇಕಾಗತ್ತೆ. ಗುಲಾಬಿ ಹೂವು ಬಿಚ್ಕೊಂಡ ರೀತಿ ರೌಂಡಾಗಿ ಮಾಡ್ಕೋಬೇಕು. ಒಂದೊಂದು ಪಕ್ಕಳಿಗಳಿರುತ್ತಲ್ವ, ಈ ರೀತಿ ರೌಂಡಾಗಿ ಮಾಡಿಕೊಂಡು ಅದು ನೋಡಿ ಮಧ್ಯದಲ್ಲಿ ಇಟ್ಕೊಂಡು ಮತ್ತೆ ಹೂವುಗಳು ಸೇರಿಸ್ಕೋಬೇಕು. ಈ ರೀತಿ ಮಲ್ಲಿಗೆ ಹೂವು ಸೇರಿಸ್ಕೊಂಡು ಮತ್ತೆ ಈ ರೀತಿ ಗಂಟು ಹಾಕ್ತಾ ಹೋಗಿ. ಈ ಥರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ನಾವು ಮಲ್ಲಿಗೆ ಹೂವು ಕಾಣಿಸ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಪೋಣಿಸ್ತಾ ಇದ್ದೀನಿ ಕೈಯಿಂದನೇ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದೇ ಥರವಾಗಿ ನಾನೆಲ್ಲನೂ ಕೂಡ ಸೇಮ್ ಇದೇ ಥರವಾಗಿ ಮಾಡ್ಕೊಳ್ತೀನಿ. ಬೇಕಾದರೆ ಮಧ್ಯದಲ್ಲಿ ಬೇಕಾದರೆ ಗುಲಾಬಿ ಹೂವುಗಳು ಪಕಳಿಗಳಿರುತ್ತಲ್ವ, ಅದರಿಂದ ಕೂಡ ಚೆನ್ನಾಗಿ ಶೋ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಎಷ್ಟು ಬೇಕಷ್ಟು ನೀವು ಗುಲಾಬಿ ಹೂವಿನ ಪಂಕಳಿಗಳು ಇಟ್ಕೊಂಡು ಈ ರೀತಿ ಗಂಟು ಹಾಕ್ತಾ ಹೋಗ್ಬೋದು. ಅರ್ಧ ಗುಲಾಬಿ ಹೂವು ಮಧ್ಯದಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ.
ಈ ರೀತಿ ಕೈಯಿಂದ ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ಪೋಣಿಸ್ಕೋಬೋದು ಅಂತ ತೋರಿಸಿದ್ದೀನಿ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ ನೋಡಿ, ಎಷ್ಟು ಈಸಿಯಾಗಿ ಇರುತ್ತಲ್ವ. ಈ ರೀತಿ ನಾವು ಯಾರಿಗೂ ಕೂಡ ಈ ರೀತಿ ಕೈಯಿಂದ ಹೂವು ಕಟ್ಟೋದಕ್ಕೆ ಬರದಿರೋರು ಈ ರೀತಿ ಕಟ್ಕೋಬೋದು ಹೂವು. ನೀವು ಸೇವಂತಿ ಹೂವು ಕೂಡ ಕಟ್ಕೋಬೋದು ಸ್ನೇಹಿತರೆ, ಅದು ಕೂಡ ಮತ್ತೊಂದು ಸರ್ತಿ ವಿಡಿಯೋ ತರ್ತೀನಿ ಸ್ನೇಹಿತರೆ. ಇವಾಗ ನೋಡಿ ನಾನು ಇದೇ ರೀತಿ ಮಲ್ಲಿಗೆ ಹೂವು ಪೂರ್ತಿ ಎಲ್ಲಿಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನೀವು ಕಟ್ಕೋಬೋದು. ಇವಾಗ ನೀವು ಈ ರೀತಿ ಕಟ್ಕೊಂಡು ನೀವು ನೋಡಿ ಚೆನ್ನಾಗಿ ತಲೆಗೆ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಸ್ನೇಹಿತರೆ. ಹಾಗಿದ್ರೆ ನೀವು ಕೂಡ ಖಂಡಿತವಾಗಿ ಮಲ್ಲಿಗೆ ಹೂವು ನಿಮ್ಮ ಮನೇಲಿ ಎಲ್ಲರೂ ಸಿಗ್ತಾ ಇದ್ದರೆ ಈ ರೀತಿ ಇದ್ದರೆ ಖಂಡಿತವಾಗಿ ಈ ರೀತಿ ಹೂವುಗಳು ಕಟ್ಕೊಳ್ತಾ ಬನ್ನಿ. ನಿಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಒಂದು ಸರ್ತಿ 2 ಸರ್ತಿ ಮಾಡಿಕೊಂಡ್ರೆ ನೀವು ಕೂಡ ಖಂಡಿತವಾಗಿ ಕಟ್ಕೋಬೋದು. ನಾನು ಇವಾಗ ಎಷ್ಟು ಕಟ್ಕೊಂಡಿದ್ದೀನಿ ನೋಡಿ, ಇಷ್ಟು ಆಗಿರೋದು. ಇವಾಗ ನಾನು ದಾರ ಕಟ್ ಮಾಡ್ತಾ ಇದ್ದೀನಿ. ಮೇಲುಗಡೆ 2 ದಾರ ಇರುತ್ತಲ್ಲ ಅದು ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಗಂಟು ಹಾಕ್ಕೊಂಡ್ಬಿಡಿ ಮೇಲುಗಡೆ. ಇವಾಗ ಕೆಳಗಡೆ ಭಾಗ ಕೂಡ ದಾರ ಕಟ್ ಮಾಡ್ಕೊಂಡಿದ್ದೀನಿ. ಹಿಂದ್ಗಡೆ ಭಾಗ 2 ದಾರ ಇರುತ್ತಲ್ವ, ನಿಮ್ಗೆ ಎಷ್ಟು ಬೇಕು ಉದ್ದಕ್ಕೂ ನೋಡಿಕೊಂಡು ಅದು ಉಳಿದಿರೋ ದಾರ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನಾನು ಮಲ್ಲಿಗೆ ಹೂವು ಕಟ್ಕೊಂಡಿದ್ದೀನಿ. ಈ ಥರ ನೀವು ಚೆನ್ನಾಗಿ ಇಷ್ಟ ಆದಂಗೆ ಯಾವಾಗ ಬೇಕು ಯಾವುದಿಲ್ಲ ಹೂವು ಹಾಕ್ಕೊಂಡು ಕಟ್ಕೋಬೋದು. ಹಾಗಿದ್ರೆ ಟ್ರೈ ಮಾಡೋರಿದ್ರೆ ಟ್ರೈ ಮಾಡ್ಬೋದು. ಹಾಗೆ ನಾನು ಸ್ವಲ್ಪ ಮಗು ಕೂಡ ತೊಗೊಂಡಿದ್ದೀನಿ, ಮಲ್ಲಿಗೆ ಹೂವಿನ ಮಗು ತೊಗೊಂಡಿದ್ದೀನಲ್ವ, ಸಣ್ಣ ಸಣ್ಣ ಹೂವಿನಂಥದ್ದು. ಅದು ಕೂಡ ಯಾವ ರೀತಿ ನಾವು ಪೋಣಿಸ್ಕೋಬೋದು ಅದು ಡಿಫ್ರೆಂಟಾಗಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಕಾಲಿನ ಮಧ್ಯದಲ್ಲಿ 2 ಥರ ನೋಡಿ ಈ ರೀತಿ ಸುತ್ಕೊಂಡು ದಾರ ತೊಗೊಂಡಿದ್ದೀನಿ. ಹಾಗೆ ಅವನ ಮೇಲೆ ಗಂಟು ಹಾಕೋಬೇಕು. ಮತ್ತೆ ಒಂದು ದಾರ ಎಕ್ಸ್ಟ್ರಾ ಕಟ್ಕೋಬೇಕು. ಅದಕ್ಕೆ ನಮ್ಮ ನೋಡಿ ಈ ರೀತಿ ಮಧ್ಯದಲ್ಲಿ ಹೂವು ಇಡ್ತಾ ಹೋಗಬೇಕು ಮಗ್ಗಿಗಳು, ಆಮೇಲೆ ಮೇಲಿಂದ ದಾರ ಸುತ್ತ ಹಾಕ್ತಾ ಹೋಗಬೇಕು. ತೋರಿಸ್ತೀನಿ ನೋಡಿ. ಇವಾಗ ನಾನು 2 ದಾರ ತೊಗೊಂಡಿದ್ದೀನಿ. ಒಂದು ಈ ಕಡೆ ರೌಂಡ್ ಹಾಕಿ ಇಲ್ಲಿ ಗಂಟು ಹಾಕೋಬೇಕು. ಮೇಲೆ ನಾನು ಎಲ್ಲಿ ಕೈ ಹಿಡ್ದಿದ್ದೀನಲ್ವ ಅಲ್ಲಿ ಗಂಟು ಹಾಕ್ಕೊಂಡ್ಬಿಡಿ. ಆಮೇಲೆ ಈ ರೀತಿ ಮಗ್ಗಿಗಳು ಇಡ್ತಾ ಹೋಗಿ ಈ ರೀತಿ ಮೇಲಿನ ಇನ್ನೊಂದು ದಾರ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ಕಟ್ಕೊಂಡು, ಅದೇನು ಮಾಡ್ತೀನಿ ಅಂದರೆ ಈ ರೀತಿ ತಿರುವು ಹಾಕ್ತಾ ಬರಬೇಕು. 2 ಹೂವುಗಳು ಇಟ್ಕೋಬೇಕು. ಈ ಕಡೆ ಒಂದು ಇಟ್ಕೊಂಡು ನಾವು ಈ ರೀತಿ ಒಂದೊಂದೇ ಗಂಟು ಹಾಕ್ತಾ ಬರಬೇಕು. ನೋಡಿ ಈ ರೀತಿ ಮಗ್ಗಿಗಳು ಇರುತ್ತಲ್ವ ಅವು ಈ ರೀತಿ ಇಟ್ಕೊಂಡು ಮತ್ತು ಈ ರೀತಿ ತಿರುವು ಹಾಕೋದಕ್ಕೆ ಮೇಲೆ ದಾರ ತೊಗೊಂಡಿರ್ತೀವಲ್ಲ ಅದು ಗಂಟು ಹಾಕ್ತಾ ಬಂದ್ವಿ ಅಂದರೆ ಎಷ್ಟು ಈಸಿಯಾಗಿ ಮಲ್ಲಿಗೆ ಹೂವಿನ ಸಣ್ಣ ಸಣ್ಣ ಮಗ್ಗಿಗಳಿರುತ್ತಲ್ವ ಅದರಿಂದ ಕೂಡ ನಾವು ಎಷ್ಟು ಚೆನ್ನಾಗಿ ಹೂವು ಕಟ್ಕೋಬೋದು ಅಂತ ನೋಡಿ. ಈ ರೀತಿ ಕಟ್ಕೊಂಡು ನೀವು 2 ದಿನವರೆಗೂ ಕೂಡ ಫ್ರಿಜ್ ಒಳಗಡೆ ಇಟ್ಕೊಂಡು ನೀವು ಯಾವಾಗ ಬೇಕು ಅವಾಗ ಕೂಡ ಮುಡ್ಕೋಬೋದು. ಯಾಕಂದರೆ ಮಗ್ಗಿಗಳಲ್ವ ಚೆನ್ನಾಗಿ ಇರುತ್ತೆ. ನೀವು ನೋಡಿ ಎಷ್ಟು ಈಸಿ ಅಲ್ವಾ. ಇದರಲ್ಲಿ ಮತ್ತೇನು ನೋಡಿ ನಾವು ಕಾಲಲ್ಲಿ ದಾರ ಹಿಡ್ದಿರ್ತೀವಲ್ವ ಅದು ತುಂಬಾ ಸಲೀಸಾಗುತ್ತೆ. ಈ ರೀತಿ ಕೂಡ ನೀವು ಕಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಒಂದೇ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಮಗ್ಗಿಗಳೇನಾಗುತ್ತೆ ಅಂದರೆ ಈ ರೀತಿ ಕಟ್ತಾ ಹೋಗುತ್ತೀವಲ್ಲ ಈಸಿಯಾಗಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ ಕೆಲಸ ಕೂಡ. ಇದೇ ಥರವಾಗಿ ನಾನು ಎಲ್ಲನೂ ಕೂಡ ಮಗ್ಗಿಗಳಿಂದ ಹೂವು ಕಟ್ಕೊಳ್ತೀನಿ. ಏನಿಲ್ಲ ನೋಡಿ, 2ದರಲ್ಲಿ ಮಧ್ಯದಲ್ಲಿ ಈ ಕಡೆ ಒಂದು ಹೂವು ಇಟ್ಕೋಬೇಕು. ಆಮೇಲೆ ಮತ್ತೊಂದು ದಾರ ಮೇಲಿಂದ ಕಟ್ಕೊಂಡಿರ್ತೀವಲ್ಲ ಆ ದಾರದಿಂದ ಗಂಟು ಹಾಕ್ತಾ ಹೋದರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇಷ್ಟೇ ಸಲೀಸಾಗಿ ನೀವು ಕೂಡ ಹೂವು ಕಟ್ಕೋಬೋದು. ಯಾವುದು ಬೇಕು ಆ ರೀತಿ ಹೂವು ನೀವು ಇದ್ದರೆ ಕಟ್ಕೊಳ್ಳಿ ಸ್ನೇಹಿತರೆ. ತುಂಬಾ ಸಲೀಸಾಗಿ ಕಟ್ಟುವಂತ ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನೋಡಿ ಕಟ್ಕೊಂಡ್ಮೇಲೆ ನನಗೆ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಎಲ್ಲ ಕೂಡ ಮಗ್ಗಿಗಳ ಹೂವು ಕಟ್ಕೊಂಡಿದ್ದೀನಿ. ಆಮೇಲೆ ದಾರ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ ದೇವರಿಗೆ ಮುಡಿಸ್ಬೇಕಂದ್ರೆ ನೀವು ಸ್ವಲ್ಪ ವಾಶ್ ಮಾಡಿ ಮುಡಿಸಿ, ಇಲ್ಲಾಂದರೆ ನೀವು ತಲೆಗೆ ಹಚ್ಕೋಬೇಕಂದ್ರೆ ನಡೆಯುತ್ತೆ. ಯಾಕಂದರೆ ಕಾಲಲ್ಲಿ ಹಿಡಿದು ಕಟ್ಟಿದ್ದೀನಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ. ಕೈಯಲ್ಲಿ ಮತ್ತು ಯಾವುದಾದ್ರಲ್ಲಿ ಕಟ್ತೀವಲ್ಲ ಅದು ನಡೆಯುತ್ತೆ ದೇವರಿಗೆ. ಕಾಲಲ್ಲಿ ಹಿಡಿದು ಬರುವಂಥದ್ದು ಸ್ವಲ್ಪ ವಾಶ್ ಮಾಡಿ ಕಟ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ಹೂವು ಕಟ್ಟಿದ್ದೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಕಟ್ಟಿರುವಂಥ ಹೂವುದು ವಿಡಿಯೋ ಇಷ್ಟ ಆದರೆ ನೀವು ಕೂಡ ಇಷ್ಟ ಆದರೆ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ಕಾಯ್ತಾ ಇರಿ. ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.